ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ತುಂಬ ಸಿಂಪಲ್ಲಾಗಿ ಹೀರೆಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕೊಕ. ಈಗ ಹೀರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಕಾಂಬ. ಅರ್ಧ kg ಅಪ್ಪಷ್ಟು ಹೀರೆಕಾಯಿನ ಸಿಪ್ಪೆ ತೆಗೆದು ರೌಂಡಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಿ. ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡು ಹೀರೆಕಾಯಿನ 3-4 ಸಲ ಲೈಕ್ ಮಾಡಿ ತೊಳೆದಿಟ್ಕೊಂಡಿದ್ದಿ. ಹೀರೆಕಾಯಿ ತುಂಬ ದಪ್ಪ ಸೈಜಿಂದಲ್ಲ, ಸಣ್ಣ ಸೈಜಿಂದು, ಹಾಗಾಗಿ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದಿ. ಈಗ ಮಸಾಲೆನ ರುಬ್ಕೊಂಬ. ಒಂದು ಮಿಕ್ಸಿ ಜಾರಿಗೆ 2 ಚಮಚ ಕೊತ್ತಂಬರಿ ಕಾಳು, 1 ಚಮಚ ಜೀರಿಗೆ, 6-7 ಎಸಳು ಬೆಳ್ಳುಳ್ಳಿ, 8-10 ಒಣಮೆಣಸು ಹಾಕ್ತಾ ಇದ್ದಿ. ಒಣಮೆಣಸನ್ನು ನೀವು ಖಾರ ಕಂಡು ಹೈಕಣಿ. ಅರ್ಧ ಬೌಲ್ ಅಪ್ಪಷ್ಟು ಕಾಯಿ ತುರಿನ ಹಾಕ್ತಾ ಇದ್ದಿ. ಒಂದು ಇಡೀ ಕಾಯಿಗೆ ಅರ್ಧ ಕಡಿ ಕಾಯಿ ತುರಿನ ತುರಿದಿಟ್ಕೊಂಡಿದ್ದಿ. ಅದ್ರಾಗೆ ಅರ್ಧ ಬೌಲ್ ಅಪ್ಪಷ್ಟು ಕಾಯಿ ತುರಿನ ಈಗ ಹಾಕ್ತಾ ಇದ್ದಿ. ಇನ್ನೊಂದು ಅರ್ಧ ಬೌಲ್ ಅಪ್ಪಷ್ಟು ಕಾಯಿ ತುರಿನ ಪಲ್ಯ ಆದ್ಮೇಲೆ ಲಾಸ್ಟಿಗೆ ಹಾಕೋಕೆ ಇಟ್ಕೊಂಡಿದ್ದಿ. ನೀರು ಹೈಕಂಡೆ ಮುಚ್ಚಳ ಮುಚ್ಚಿ ತರಿಯಾಗಿ ರುಬ್ಕೊಂಬ. ಈಗ ಮಸಾಲೆನ ಈ ಹದದಾಗೆ ರುಬ್ಬಿ ಇಟ್ಕೊಂಡಿದ್ದಿ. ತರಿಯಾಗಿ ಇತ್ತು. ನಾವು ಮಾಮೂಲಿ ಉಪ್ಪಿನ ಹೊಡಿ ಎಲ್ಲ ಮಾಡುತ್ತಲ್ಲ ಆ ಹದದಾಗಿತ್ತು. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಬ. 5 ಚಮಚ ಅಪ್ಪಷ್ಟು ಎಣ್ಣೆ ಹಾಕ್ತಾ ಇದ್ದಿ. 1 ಚಮಚ ಸಾಸಿವೆ, 6-7 ಎಸಳು ಜಜ್ಜಿದ ಬೆಳ್ಳುಳ್ಳಿ ಹಾಕ್ತಾ ಇದ್ದಿ. ಇದನ್ನು ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. ಇದು ಚೆನ್ನಾಗಿ ಫ್ರೈ ಆದಮೇಲೆ 1 ಒಣಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದಿ. ಈರುಳ್ಳಿನ ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. ಈರುಳ್ಳಿ ಕಲರ್ ಚೇಂಜ್ ಆಪಲ್ಲವರೆಗೆ ಇದನ್ನ ಲೈಕ್ ಮಾಡಿ ಫ್ರೈ ಮಾಡ್ಕೊಳಕ. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಪ್ಪಲವರೆಗೆ ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. ಆಮೇಲೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವಿನ ಎಲೆನ ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. ಟೊಮೆಟೊ ಸಾಫ್ಟ್ ಆಪಲ್ಲವರೆಗೆ ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕೊಳಕ. ಟೊಮೆಟೊ ಲೈಕಾಯಿ ಫ್ರೈ ಆದಮೇಲೆ ಅರ್ಧ ಚಮಚ ಅರಿಶಿನ ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಆಮೇಲೆ ಕಟ್ ಮಾಡಿ ಇಟ್ಕೊಂಡು ಹೀರೆಕಾಯಿನ ಹಾಕ್ತಾ ಇದ್ದಿ. ಇದನ್ನು ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಆಮೇಲೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕ್ತಾ ಇದ್ದಿ. ಉಪ್ಪು ಹಾಕಿ ಆದಮೇಲೆ ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಇದನ್ನು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಹೀರೆಕಾಯಿನ ಸ್ವಲ್ಪ ಹೊತ್ತು ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕೊಂಬ ಎಣ್ಣೆಗೆ. ಹೀರೆಕಾಯಿ ಪಲ್ಯಕ್ಕೆ ಬೇಕಾದ್ರೆ ನೀವು ಒಂಚೂರು ಬೆಲ್ಲ ಬೇಕಾದ್ರೆ ಹೈಕಣಿ. ನಾನಿವತ್ತು ಬೆಲ್ಲ ಯೂಸ್ ಮಾಡ್ತಾ ಇಲ್ಲ. ಹೀರೆಕಾಯಿನ ಬೇಯಿಸೋತ್ತಿಗೆ ನೀರು ಹಾಕೋದು ಬೇಡ. ಎಂತಕ್ಕಂದ್ರೆ ಎಣ್ಣೆಗೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಮತ್ತು ಬೆಂದ ಮೇಲೆ ನೀರು ಬಿಡುತ್ತೆ. ಹಾಗಾಗಿ ಹೀರೆಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಮುಚ್ಚಳ ಮುಚ್ಚಿ 5-6 ನಿಮಿಷ ಲೈಕ್ ಮಾಡಿ ಬೇಯಿಸ್ಕೊಂಬ. ಈಗ ಮುಚ್ಚಳ ತೆಗಿತಾ ಇದ್ದಿ. ಹೀರೆಕಾಯಿ ಚೆನ್ನಾಗಿ ಬೆಂದಿತ್ತು. ಇದನ್ನ ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ರುಬ್ಬಿ ಇಟ್ಕೊಂಡು ಮಸಾಲಾನ ಹಾಕ್ತಾ ಇದ್ದಿ. ಮಸಾಲ ಹಾಕಿ ಆದಮೇಲೆ ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ 2 ಚಮಚ ಅಪ್ಪಷ್ಟು ನೀರು ಹಾಕ್ತಾ ಇದ್ದಿ. ನೀರು ಹಾಕಿ ಆದಮೇಲೆ 1-2 ನಿಮಿಷ ಲೈಕ್ ಮಾಡಿ ಬೇಯಿಸ್ಕೊಂಬ. ಈಗ ಇದಕ್ಕೆ ನಾನು ಅರ್ಧ ಬೌಲ್ ಅಪ್ಪಷ್ಟು ಕಾಯಿ ತುರಿನ ಹಾಕ್ತಾ ಇದ್ದಿ. ಇದನ್ನು ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಇದು ಲೈಕಾಯಿ ಮಿಕ್ಸ್ ಆದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ. ಈಗ ಸಿಂಪಲ್ಲಾಗಿ ಮಾಡಿದ ಹೀರೆಕಾಯಿ ಪಲ್ಯ ರೆಡಿ ಆಯಿತು. ನಿಮಗೆ ಈ ರೆಸಿಪಿ ಇಷ್ಟ ಇದ್ದರೆ ನೀವು ಮನೆಗೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.